ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಿನ್ನೆ 11th ಫೆಬ್ರವರಿ ಒಂದು NDPS ಕೇಸ್ ರಿಜಿಸ್ಟರ್ ಆಗಿದೆ. ಆ NDPS ಕೇಸಲ್ಲಿ ನಮಗೆ ಅರೌಂಡ್ 5.7 kg ಗಾಂಜಾ ಸಿಕ್ಕಿದೆ. ಆ ಕೇಸಲ್ಲಿ ಒಬ್ಬರು ಆರೋಪಿ ಶಬಾನಾ, ಅರೌಂಡ್ 52 years ಏಜ್ ಇದೆ ಅವ್ರದ್ದು, ಕೀರ್ತಿನಗರಲ್ಲಿ ವಾಸ ಅವ್ರದ್ದು, ಚಿಂತಾಮಣಿ. ಇವ್ರ ಮೇಲೆ ಮೊದಲೇ ಕೂಡ ಕೇಸಸ್ ಇದೆ NDPSದು. ಈಗ ಇದು 7th ಕೇಸ್ ಇದೆ ಈ ಲೇಡಿ ಮೇಲೆ. ಕಂಟಿನ್ಯೂಸ್ ಆಗಿ ಎಷ್ಟು ಕೇಸಸ್ ಆಗಿದೆ, ಆಮೇಲೆ ಕೂಡ ಇದೇ ಕೆಲಸಗೆ ಅವರು ಇನ್ವಾಲ್ವ್ ಆಗ್ತಾ ಇದ್ದಾರೆ. ಈ ಥರ ನಮಗೆ ಪಬ್ಲಿಕ್ಕಿಂದ ಕೂಡ ಕಂಪ್ಲೇಂಟ್ಸ್ ಬರ್ತದೆ. ಅದೇ ವಿಚಾರ ಬಗ್ಗೆ ನಾವು ಮತ್ತೆ ಪರಿಶೀಲನೆ ಮಾಡಿ ಒಂದು ರೇಡ್ ಮಾಡಿದ್ದೀವಿ. ಆ ಟೈಮಿಗೆ ನಮಗೆ 5.7 kg ಗಾಂಜಾ ಸಿಕ್ಕಿದೆ. ಸೊ ಇವ್ರ ಮೇಲೆ ನಾವು ಈಗ NDPS ಆ್ಯಕ್ಟಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಜೊತೆಗೆ ಇವರ ಹತ್ರ ಏನು ಪ್ರಾಪರ್ಟೀಸ್ ವಗೇರ ಇದೆ ಅದು ನಾವು ಚೆಕ್ ಮಾಡ್ತೀವಿ. ಬೈ ಚಾನ್ಸ್ ಅದು ಪ್ರೊಸೀಡ್ಸ್ ಆಫ್ ಕ್ರೈಮಿಂದ ಇದೆ, ಅಂದರೆ ಈ ಥರ ಮಾರಾಟ ಮಾಡ್ತಾ ಇದ್ದಾರೆ, ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ಆ ಆ್ಯಕ್ಟಿವಿಟೀಸಿಂದ ಇವರಿಗೆ ದುಡ್ಡು ಸಿಕ್ಕಿ ಈ ಥರ ಪ್ರಾಪರ್ಟೀಸ್ ಏನು ಇವರ ಹೆಸರಿಗೆ ಬಂದಿದೆ, ಆ ಪ್ರಾಪರ್ಟೀಸ್ಗೆ ನಾವು ಅಟ್ಯಾಚ್ ಮಾಡಿಕೊಂಡು ಅದನ್ನು ಕೂಡ ಸೀಸ್ ಮಾಡ್ತೀವಿ. NDPS ಆ್ಯಕ್ಟಲ್ಲಿ ಒಂದು ಅವಕಾಶ ಇದೆ ಈ ಥರ ಮಾಡೋಕ್ಕೆ. ಸೊ ಅದನ್ನು ನಾವು ಕೂಡ ಈಗ ಚೆಕ್ ಮಾಡ್ತಾ ಇದ್ದೀವಿ. ಸಿನ್ಸ್ ಈ ಲೇಡಿ ಮೇಲೆ ಆಲ್ರೆಡಿ 7 ಕೇಸಸ್ ಇದೆ. ಸೊ ಈ ಥರದ್ದು ಕೂಡ ನಾವು ಈಗ ಡಿಸೈಡ್ ಮಾಡಿದ್ದೀವಿ ಈ ಥರದ್ದು ಕ್ರಮ ತಗೋಬೇಕು ಇವ್ರ ಮೇಲೆ. ಸರ್, ಈಗ ಅವ್ರು ಎಲ್ಲಿಂದ ತರಿಸ್ತಾ ಇದ್ರು, ಯಾವ ರೀತಿ ಅದನ್ನು ಮಾರಾಟ ಮಾಡ್ತಾರೆ, ಯಾರ ಮುಖ? ನೋಡಿ, ಸಿನ್ಸ್ ನಮ್ಮ ಡಿಸ್ಟಿಕ್ ಒಂದು ಆಂಧ್ರ ಬಾರ್ಡರಿಂಗ್ ಡಿಸ್ಟಿಕ್ ಇದೆ. ಆಂಧ್ರ ಜೊತೆಗೆ ಓಪನ್ ಬಾರ್ಡರ್ಸ್ ಇದೆ. ಚಿಂತಾಮಣಿ ಸಬ್ ಡಿವಿಷನಲ್ಲಿ ಕೂಡ ಬಟ್ಲಹಳ್ಳಿ, ಕೆಂಚರಹಳ್ಳಿ, ಡಿಬೂರಹಳ್ಳಿ ಈ ಸೈಡ್ ಆಂಧ್ರ ಜೊತೆಗೆ ಬಾರ್ಡರ್ ಇದೆ. ಸೊ ಆ ಸೈಡಿಂದ ಇದು ಸಪ್ಲೈ ಆಗ್ತಾ ಇದೆ, ಈ ಥರ ನಮಗೆ ಮಾಹಿತಿ ಇದೆ. ಆಂಧ್ರ ಪ್ರದೇಶ್ ಅರಾಕು ವ್ಯಾಲಿ ಇದೆ, ಒಡಿಶಾ ಇದೆ, ಈ ಜಾಗ ಈ ಥರದ್ದು ಕಲ್ಟಿವೇಷನ್ ಆಗಿ ಆಮೇಲೆ ಸಪ್ಲೈ ಆಗ್ತಾ ಇದೆ, ಈ ಥರ ನಮಗೆ ಮಾಹಿತಿ ಇದೆ. ಮೊದಲೇ ನಾವು ಚಿಂತಾಮಣಿಯಲ್ಲಿ ಕೂಡ ಬೇರೆ ಕೇಸಸಲ್ಲಿ ಕೂಡ ಇದೇ ಥರದ್ದು ಮಾಹಿತಿ ಸಿಕ್ಕಿದೆ. ಸೊ ನಾವು ಬಾರ್ಡರ್ಸಲ್ಲಿ ಕೂಡ ಚೆಕ್ ಪೋಸ್ಟ್ ಆಗಿ, ಸರ್ಪ್ರೈಸ್ ಚೆಕ್ ಪೋಸ್ಟ್ ಆಗಿ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ. ಸೊ ಮೋಸ್ಟ್ಲಿ ಅವ್ರಿಗೆ ಕೂಡ ಆ ಜಾಗೆಯಿಂದ ಸಿಕ್ಕಿದೆ. ಇದು ಇಂಟರ್ಗೇಷನ್ ನಡ್ತಾ ಇದೆ. ಅವ್ರದ್ದು ಮೇನ್ ಸಪ್ಲೈಯರ್ ಯಾರು ಇದೆ ಅವ್ರ ಮೇಲೆ ಕೂಡ ನಾವು ಪತ್ತೆ ಮಾಡಿ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಯುವಕರಿಗೆ ಯಾವ ರೀತಿ ಸಪ್ಲೈ ಮಾಡ್ತಾ ಇದ್ದಾರೆ? ನೋಡಿ, ಇವರು ಸ್ಮಾಲ್ ಪ್ಯಾಕೆಟ್ಸ್ ಮಾಡ್ತಾರೆ. 100 rupees, 200 rupees ಈ ಥರ ಬೇರೆ ಬೇರೆ ಸೈಜ್ದು ಪ್ಯಾಕೆಟ್ಸ್ ಮಾಡಿಕೊಂಡು ಡೈರೆಕ್ಟ್ ಸೆಲ್ ಮಾಡ್ತಾ ಇದ್ದಾರೆ ಯಂಗ್ಸ್ಟರ್ಸ್ ವಗೇರಾಗೆ. ಸೊ ನಾವು ಈಗ ಇದು ಕೂಡ ಕನ್ಸಂಪ್ಷನ್ ಕೇಸಸ್ ಕೂಡ ಮಾಡ್ತಾ ಇದ್ದೀವಿ. ಯಾರು ಮೊದಲೇ ಆ್ಯಕ್ಚುಲಿ ನಾವು ಕ್ವಾಲಿಟಿ ಕೇಸಸ್ ಅಂದರೆ ಕಮರ್ಷಿಯಲ್ ಕ್ವಾಂಟಿಟಿಯಲ್ಲಿ ಯಾರು ಸೆಲ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಫೋಕಸ್ ಮಾಡಿದ್ದೀವಿ. ಬಟ್ ಈ ಸರಿ ನಾವು ಸಿನ್ಸ್ ಯಂಗ್ಸ್ಟರ್ಸ್ದು ಜಾಸ್ತಿ ಕಂಪ್ಲೇಂಟ್ ಬರ್ತಾ ಇದೆ ಈ ಥರ ಮಿಸ್ಗೈಡ್ ಆಗಿ ಬೇರೆ ಡೈರೆಕ್ಷನ್ಗೆ ಹೋಗ್ತಾ ಇದ್ದಾರೆ, ಈ ಥರ ಹಾರ್ಮ್ಫುಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅವೇರ್ನೆಸ್ ಜೊತೆಗೆ ಕನ್ಸಂಪ್ಷನ್ ಕೇಸಸ್ ಕೂಡ ಈಗ ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೂಡ ಕೇಸಸ್ ಮಾಡ್ತಾ ಇದ್ದೀವಿ ನಾವು.